Hello everyone, welcome to our YouTube channel Physics Hub. Dear aspirants, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಿದ್ದೀರಿ. ಮುಂಬರುವ ಕೆಸೆಟ್ ಎಕ್ಸಾಮ್ ಅಲ್ಲಿ ಕೆಸೆಟ್ ಜನರಲ್ ಪೇಪರ್ ಅಲ್ಲಿ ಬರುವ ಒಂದು ಟಾಪಿಕ್ ಮ್ಯಾಥಮೆಟಿಕಲ್ ರೀಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಈ ಟಾಪಿಕ್ ಮೇಲೆ 10 ಮಾರ್ಕ್ಸ್ ಬರ್ತವೆ. ಸೊ ನಾನು ಈ ವಿಡಿಯೋದಲ್ಲಿ ಕೆಸೆಟ್ 2017 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ಈ ಕ್ಲಾಸ್ PDF ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಇಂದ ಟೆಲಿಗ್ರಾಮ್ ಚಾನೆಲ್ ಅನ್ನು ಜಾಯ್ನ್ ಆಗ್ರಿ ಅಂಡ್ ಕೆಸೆಟ್ಗೆ ಬೇಕಾಗಿರುವ ಎಲ್ಲ ಮಟೀರಿಯಲ್ ಅನ್ನ ಪಡೆದುಕೋಬಹುದು. ನೆಕ್ಸ್ಟ್ ಕ್ವಶನ್, ಇಫ್ 9 men and 12 boys can do a piece of work in 4 days and 4 men and 16 boys can do the same piece of work in 6 days, how long will 6 men and 24 boys take to complete the same work? ಅಂದ್ರೆ ಏನ್ ಕೇಳಿದಾರೆ ನೋಡ್ರಿ ಈ ಕ್ವಶನ್ ಅಲ್ಲಿ. 9 men and 12 ಬಾಯ್ಸ್ ಸೇರಿ ಒಂದು ವರ್ಕ್ ಅನ್ನ 4 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂಡ್ 4 men and 16 ಬಾಯ್ಸ್ ಸೇರಿ ಅದೇ ವರ್ಕ್ ಅನ್ನ 6 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಹಾಗಿದ್ರೆ 6 men and 24 ಬಾಯ್ಸ್ ಸೇರಿ ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಡೇಸ್ ಅನ್ನು ತಗೋತಾರೆ ಅಂತ ಹೇಳಿ ಕೇಳಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ಒನ್ ಮ್ಯಾನ್ ವರ್ಕ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ ಅಂಡ್ ಒನ್ ಬಾಯ್ ವರ್ಕ್ ಇಸ್ ಈಕ್ವಲ್ ಟು ವೈ ಆಗಿರಲಿ. ಹಾಗಿದ್ರೆ 9 men and 12 ಬಾಯ್ಸ್ ಸೇರಿ ಆ ವರ್ಕ್ ಅನ್ನ 4 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂಡ್ 4 men and 16 ಬಾಯ್ಸ್ ಸೇರಿ ಆ ವರ್ಕ್ ಅನ್ನ 6 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನಾವು ಇದನ್ನ ಹೆಂಗ್ ಬರಿಬಹುದು ಅಂದ್ರೆ 9x plus 12y into 4 and 4x plus 16 into bracket 6 ಅಂತ ಬರಿಬಹುದು. ಸೊ ನಾವು ಈಕ್ವಲ್ ಸೈನ್ ಅನ್ನು ಯೂಸ್ ಮಾಡ್ತೀವಿ ಬಿಕಾಸ್ ಸೇಮ್ ವರ್ಕ್ ಇದೆ. ಸೇಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಬೇರೆ ಬೇರೆ ಟೈಮ್ ಅನ್ನ ತಗೊಂಡಿದ್ದಾರೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋದ್ರಲ್ಲಿ ಏನಾಗುತ್ತೆ, 4 into 9x is equal to 36x plus 12y into 4 is 48y is equal to 4x into 6 is 24x plus 16 into 6 is 96y. ಸೊ ಇದನ್ನ ಸಾಲ್ವ್ ಮಾಡೋದ್ರಲ್ಲಿ ನಮಗೆ ಏನು ಸಿಗುತ್ತಾ, x and y ವ್ಯಾಲ್ಯೂ ಸಿಗುತ್ತಾ. ದಟ್ ಈಸ್ x is equal to 4 and y is equal to 1. ಸೊ ನಾವು ಏನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಟೋಟಲ್ ವರ್ಕ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ವರ್ಕ್ ಫೈಂಡ್ ಔಟ್ ಆಗಿತ್ತಂದ್ರೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಅಲ್ಲಿ ಐದರ್ ಕಂಡೀಷನ್ 1 ಆರ್ ಐದರ್ ಕಂಡೀಷನ್ 2 ಅಲ್ಲಿ ನಾವು ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಪುಟ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಕಂಡೀಷನ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡ್ತೀನಿ. ಸೊ 9 ಇಂಟು 4 ಪ್ಲಸ್ 12 ಇಂಟು 1. ಸೊ ನಮಗೆ ಏನು ಸಿಗುತ್ತಾ, ಟೋಟಲ್ ವರ್ಕ್ ದಟ್ ಈಸ್ 192. ಹಾಗಿದ್ರೆ 6 men and 24 ಬಾಯ್ಸ್ ವರ್ಕ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ 6 ಇಂಟು ಎಕ್ಸ್ ಪ್ಲಸ್ 24 ಇಂಟು ವೈ. ಸೊ ಏನು ಸಿಗುತ್ತೆ ನಮಗೆ, 6 men and 24 ಬಾಯ್ಸ್ ವರ್ಕ್ ಸಿಗುತ್ತೆ ದಟ್ ಈಸ್ 48. ಸೊ ಹೌ ಮೆನಿ ಡೇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ವರ್ಕ್ ಅಂದ್ರೆ ರಿಕ್ವೈರ್ಡ್ ಡೇಸ್ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್. ಟೋಟಲ್ ವರ್ಕ್ ಎಷ್ಟಿದೆ 192 ಡಿವೈಡೆಡ್ ಬೈ 6 men and 24 ಬಾಯ್ಸ್ ವರ್ಕ್ ದಟ್ ಈಸ್ 48. ಸೊ 192 ಡಿವೈಡೆಡ್ ಬೈ 48 will gives 4 days. So option B is the correct answer. Next question, find the fifth term in the following series. 2, 7, 27, 107. 2 and 7 ನಡು ಎಷ್ಟು ಡಿಫರೆನ್ಸ್ ಇದೆ, 5 ಇದೆ. 7 and 27 ನಡು ಡಿಫರೆನ್ಸ್ ಎಷ್ಟಿದೆ, 20 ಇದೆ. 27 and 107 ನಡು ಡಿಫರೆನ್ಸ್ ಎಷ್ಟಿದೆ, 80 ಇದೆ. ಸೊ 5 4 ಎಷ್ಟಾಗುತ್ತಾ, 20. 20 4 80. 80 4 320 ಆಯಿತು. ಸೊ ದಿಸ್ 320 and 107 ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, 427. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ 427 ಮೈನಸ್ ನಾವು 107 ಮಾಡಿದ್ರೆ ಏನು ಸಿಗುತ್ತಾ ನಮಗೆ, 320. ಸೊ ನಾವು 80 ಇಂಟು 4 ಮಾಡಂತಲೇ 320 ಸಿಗುತ್ತಾ. ಸೊ ಅದಕ್ಕಾಗಿ ನಮ್ಮ ಆನ್ಸರ್ ಏನಾಗುತ್ತಾ, 427 ಆಗುತ್ತಾ. ನೆಕ್ಸ್ಟ್ ಕ್ವಶನ್, ಇನ್ ಕೋಡ್ ಹೌಸ್ ಈಸ್ ರಿಟರ್ನ್ ಆಸ್ INVRF. ಹೌ ಈಸ್ ಕ್ರೌಡ್ ರಿಟರ್ನ್ ಇನ್ ದ್ಯಾಟ್ ಕೋಡ್. ಅಂದ್ರೆ ಹೌಸ್ ಅನ್ನ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಒಳಗೆ ನಾವು INVRF ಅಂತ ಬರಿತೀವಿ. ಹಾಗಿದ್ರೆ ಕ್ರೌಡ್ ಅನ್ನ ಆ ಕೋಡಿಂಗ್ ಲ್ಯಾಂಗ್ವೇಜ್ ಒಳಗೆ ಏನಂತ ಹೇಳಿ ಡಿನೋಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ ಹೌಸ್. ಸೊ H ಪ್ಲಸ್ 1 ಲೆಟರ್ ಮಾಡಂತ ಏನಾಗುತ್ತೆ ನಮಗೆ ಐ ಸಿಗುತ್ತಾ. O ಪ್ರೀವಿಯಸ್ ಲೆಟರ್ ಯಾವ್ದಾಗತ್ತಾ N. ಯುದ್ ನೆಕ್ಸ್ಟ್ ಲೆಟರ್ ಯಾವುದು ವಿ. ಎಸ್ ಪ್ರೀವಿಯಸ್ ಲೆಟರ್ ಯಾವುದು ಆರ್. ಇದ್ ನೆಕ್ಸ್ಟ್ ಲೆಟರ್ ಯಾವುದು ಎಫ್. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಆಗ್ತಿದೆ, ಅದು ನೋಡ್ರಿ +1 -1 +1 -1 +1. ಸೊ ಈಗ ನಮಗೆ ಏನ್ ಕೇಳಿದ್ರೆ ಕ್ರೌಡ್ ಅನ್ನ ಬರಿ ಅಂತ ಹೇಳಿದ್ರೆ ಕೋಡಿಂಗ್ ಒಳಗೆ. ಸೊ ಸಿ ನೆಕ್ಸ್ಟ್ ಲೆಟರ್ ಯಾವುದು ಡಿ. ಸೊ +1 ಮಾಡಬೇಕು. ನೆಕ್ಸ್ಟ್ ಆರ್ ಪ್ರೀವಿಯಸ್ ಲೆಟರ್ ಯಾವುದು ಕ್ಯೂ, ದಟ್ ಈಸ್ -1. ನೆಕ್ಸ್ಟ್ ಓ ನೆಕ್ಸ್ಟ್ ಲೆಟರ್ ಯಾವುದು ಪಿ. ನೆಕ್ಸ್ಟ್ ಡಬ್ಲ್ಯೂ ಪ್ರೀವಿಯಸ್ ಲೆಟರ್ ಯಾವುದು -1. ಡಿ ನೆಕ್ಸ್ಟ್ ಲೆಟರ್ ಯಾವುದು ಇ. ಸೊ ನೋಡ್ರಿ ಯಾವ ಆಪ್ಷನ್ ಮ್ಯಾಚ್ ಆಗುತ್ತಾ, ಡಿ ಕ್ಯೂ ಪಿ ವಿ ಇ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question, at what time between 4 and 5 o'clock will the hands of the clock be in opposite direction? ಅಂದ್ರೆ ಏನ್ ಕೇಳಿದಾರೆ ನೋಡ್ರಿ, 4 and 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರ್ತಾವ ಅಂತ ಕೇಳಿದ್ದಾರೆ.
ಹಿಯರ್ ಟೈಮ್ ಇಸ್ ಈಕ್ವಲ್ ಟು 60/11 ಇಂಟು ಬ್ರಾಕೆಟ್ ಫಸ್ಟ್ ಟೈಮ್ ಪ್ಲಸ್ ಆರ್ ಮೈನಸ್ 6 ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಸೊ ಈ ಫಾರ್ಮುಲಾದಲ್ಲಿ ಪ್ಲಸ್ ಆರ್ ಮೈನಸ್ 6 ಯಾವಾಗ ಯೂಸ್ ಮಾಡ್ಬೇಕು ನೋಡ್ರಿ, ವೆನ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಏನಿದಲ್ಲ ದಿಸ್ ಟೈಮ್ ಗ್ರೇಟರ್ ದ್ಯಾನ್ 6 ಇದ್ರೆ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇಫ್ ಲೆಸ್ ದ್ಯಾನ್ 6 ಇದ್ರೆ ಎಡಿಷನ್ ಮಾಡ್ಕೋಬೇಕು. ಸೊ ನಮಗೆ ಏನು ಕೊಟ್ಟಿದ್ದಾರೆ ನೋಡ್ರಿ ಕ್ವಶನ್ ಅಲ್ಲಿ 4 and 5 o'clock. ಸೊ ಫಸ್ಟ್ ಟೈಮ್ ಯಾವುದು 4 o'clock. ಸೊ 4 o'clock ಇಸ್ ಲೆಸ್ ದ್ಯಾನ್ 6. ಸೊ ನಾವು ಎಡಿಷನ್ ಮಾಡ್ಕೋಬೇಕು. ಸೊ ಈ ಫಾರ್ಮುಲಾದಲ್ಲಿ ಪುಟ್ ಮಾಡ್ರಿ ಟಿ ಇಸ್ ಈಕ್ವಲ್ ಟು 60/11 ಇಂಟು ಬ್ರಾಕೆಟ್ ಫಸ್ಟ್ ಟೈಮ್ ಏನಿದೆ 4 ಪ್ಲಸ್ 6 ಪ್ಲಸ್ 6 ಯಾಕೆ ಮಾಡ್ತೀವಿ, ಟೈಮ್ ಈಸ್ ಲೆಸ್ ದ್ಯಾನ್ 6 ಇದೆ. ಸೊ T is equal to 600/11. So T is equal to 54 into 6/11 minutes. Means 54 into 6/11 minute ಏನಾಗುತ್ತಾ ಕ್ಲಾಕ್ ಹ್ಯಾಂಡ್ ಏನಾಗಿರ್ತಾವ ಅಪೋಸಿಟ್ ಡೈರೆಕ್ಷನ್ ಇರ್ತವೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, A, B and C invested in a common business. A invested Rs 5,000 for 2 months. B invested Rs 6,000 for 3 months. And C invested Rs 4,000 for 5 months. ಔಟ್ ಆಫ್ ಎ ಪ್ರಾಫಿಟ್ ಆಫ್ Rs 960 ಎ ಶೇರ್ ಈಸ್. ಅಂದ್ರೆ ಇಲ್ಲಿ ಏನು ಕೇಳಿದಾರೆ ನೋಡ್ರಿ, ಎ ಬಿ ಮತ್ತು ಸಿ ಹೂಡಿಕೆಯನ್ನು ಒಂದು ವ್ಯಾಪಾರದಲ್ಲಿ ಮಾಡ್ತಾರೆ. ಎ ನ ಹೂಡಿಕೆ ರೂಪಾಯಿ 5,000 2 ತಿಂಗಳವರೆಗೆ ಇರ್ತದ. ಅಂಡ್ ಬಿ ನ ಹೂಡಿಕೆ 6,000 ಫಾರ್ 3 ಮಂತ್ಸ್ ಇರ್ತದ. ಅಂಡ್ ಸಿ ನ ಹೂಡಿಕೆ 4,000 ಫಾರ್ 5 ಮಂತ್ಸ್ ಇರ್ತದ. ಲಾಭ ಎಷ್ಟಿರ್ತದ 960 ರುಪೀಸ್. ಹಾಗಾದ್ರೆ ಎ ನ ಪಾಲ ಎಷ್ಟಾಗಿರ್ತದ ಅಂತ ಕೇಳಿದ್ದಾರೆ. ಹಿಯರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್ ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಸೊ ಪ್ರಾಫಿಟ್ ಆಫ್ ಎ ಎಷ್ಟಾಗುತ್ತೆ ನೋಡ್ರಿ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದಾನೆ 5,000 ಇಂಟು ಟೈಮ್ ಪೀರಿಯಡ್ ಎಷ್ಟಿದೆ 2 ಮಂತ್ಸ್. ಸೊ ಟೋಟಲ್ 10,000 ಆಯಿತು. ನೆಕ್ಸ್ಟ್ ಪ್ರಾಫಿಟ್ ಆಫ್ ಬಿ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಮನಿ ಎಷ್ಟು 6,000 ಫಾರ್ 3 ಮಂತ್ಸ್. ಸೊ ಇಂಟು 3 ಮಾಡಬೇಕು. ಸೊ 18,000. ನೆಕ್ಸ್ಟ್ ಪ್ರಾಫಿಟ್ ಆಫ್ ಸಿ ಈಸ್ ಈಕ್ವಲ್ ಟು 4,000 ಇನ್ವೆಸ್ಟ್ಮೆಂಟ್ ಮನಿ ಎಷ್ಟು 4,000 ಇಂಟು ಟೈಮ್ ಪೀರಿಯಡ್ ಎಷ್ಟು 5 ಮಂತ್ಸ್. ಸೊ 20,000 ಆಯಿತು. ಸೊ 10,000 ಪ್ಲಸ್ 18,000 ಪ್ಲಸ್ 20,000 ಎಷ್ಟಾಯ್ತು, ಟೋಟಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ರಾಫಿಟ್ ಎಷ್ಟಾಯ್ತು 48,000. ಹಂಗಾದ್ರೆ ಎ ಶೇರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಸ್ ಪ್ರಾಫಿಟ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರ 3 ಜನದ್ದು ಪ್ರಾಫಿಟ್ ಆಗಬೇಕು ಇಂಟು 960. ಸೊ ಏನ್ ಮಾಡಬೇಕು 10,000 ಡಿವೈಡೆಡ್ ಬೈ 48,000 ಇಂಟು 960. ಸೊ ಆನ್ಸರ್ ಏನ್ ಬರ್ತದ 200. ಸೊ ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. Next question. The salaries of A, B and C are in the ratio 2:3:5. If the increment of 15%, 10% and 20% are allowed respectively in their salaries, then what will be the new ratio of their salaries? And the A, B, C ಅವರ ಸ್ಯಾಲರಿ ರೇಷಿಯೋ ಎಷ್ಟಿದೆ 2:3:5 ಇದೆ. ಅಂಡ್ ಅದರಲ್ಲಿ ಇನ್ಕ್ರಿಮೆಂಟ್ ಎಷ್ಟು ಸಿಗ್ತಿದೆ 15%, 10% and 20% ರೆಸ್ಪೆಕ್ಟಿವ್ಲಿ. ಹಾಗಿದ್ರೆ ಅವರ ಹೊಸ ಸ್ಯಾಲರಿ ರೇಷಿಯೋ ಎಷ್ಟಾಗ್ತದ ಅಂತ ಕೇಳಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ಎ ನ ಸ್ಯಾಲರಿ 200 ರುಪೀಸ್ ಆಗಿರಲಿ, ಬಿ ನ ಸ್ಯಾಲರಿ 300 ರುಪೀಸ್ ಆಗಿರಲಿ ಅಂಡ್ ಸಿ ನ ಸ್ಯಾಲರಿ 500 ರುಪೀಸ್ ಆಗಿರಲಿ. ಬಿಕಾಸ್ ಅವ್ರು ಏನು ಕೊಟ್ಟಿದ್ರು 2:3:5 ಅಲ್ಲಿ ಕೊಟ್ಟಿದ್ರು ಫಸ್ಟ್ ಸ್ಯಾಲರೀಸ್. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಯಿತು, ಎ ನ ಇನ್ಕ್ರಿಮೆಂಟ್ ಎಷ್ಟಾಯಿತು 15%. ಸೊ 200 ಆಲ್ರೆಡಿ ಸ್ಯಾಲರಿ ಇತ್ತು ಪ್ಲಸ್ 15% ಅಂದರೆ 15 ಡಿವೈಡೆಡ್ ಬೈ 100 ಇಂಟು 200. ಸೊ ಇಸ್ ಈಕ್ವಲ್ ಟು 230. ಸೊ 230 ಇಸ್ ದಿ ನ್ಯೂ ಸ್ಯಾಲರಿ ಆಫ್ ಎ. ನೆಕ್ಸ್ಟ್ ಬಿ ನ ಇನ್ಕ್ರಿಮೆಂಟ್ ಎಷ್ಟಾಯಿತು 10%. ಸೊ 300 ಪ್ಲಸ್ 10 divided by 100 into 300. So 330 is the new salary of B. Next C ನ increment ಎಷ್ಟಾಯಿತು 20%. So 500 plus 20 divided by 100 into 500. So C ನ increment ಎಷ್ಟಾಯಿತು 600. ಸೊ ಇದು ರೇಷಿಯೋ ತಗೋಬೇಕು 230 is to 330 is to 600. ಸೊ ಎಷ್ಟಾಯಿತು 23 is to 33 is to 60. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ವಿಡಿಯೋದಲ್ಲಿ ಕೆಸೆಟ್ 2017 ಕ್ವಶನ್ ಪೇಪರ್ ಅಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಟಾಪಿಕ್ ಮೇಲೆ ಏನೆಲ್ಲ ಕ್ವಶನ್ ಕೇಳಿದ್ರು ಅದನ್ನ ಕವರ್ ಮಾಡಿದ್ದೇನೆ. ಇನ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಟಾಪಿಕ್ ಮೇಲೆ ಬೇರೆ ಇಯರ್ ಅಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ನಿಮಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.